ಕನಕಿ ಈ ಮನೆ ಸಂಬಂಧ ಕಳ್ಕೊಂಡು ಬೇರೆ ಮನೆಗೆ ಹೋದ್ರು ಎಷ್ಟು ಎತ್ತರಕ್ಕೆ ಬೆಳೆದ್ರು ಈ ಅಮ್ಮನ ಮರೆಯಲ್ಲ ತಾನೆ? ಹೇಗಮ್ಮ ಮರೀಲಿ? ನಾನು ಬೇರೆ ಮನೇಲಿದ್ರು ನನ್ ಬೇರು ಇಲ್ಲೇ ಇರತ್ತಲ್ಲಮ್ಮ. ಏ ಶಾಂತ, ನೀ ಸುಮ್ಕೆ ಕಿರಿಕಿರಿ ಮಾಡಬೇಡ. ಸಾಯ ಗಂಟ ಸಂಬಂಧ ಇರ್ತೈತೆ ಅಂದ್ಬೇಕೆ ಮರೆಯಕ್ಕೆ ಹೆಂಗೆ ಸಾಧ್ಯ? ಅಮ್ಮ, ನೀನ್ ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ ಅಂತ ನನ್ಗೆ ಗೊತ್ತು. ನಾನು ದೊಡ್ಡ ಮನೆಗೆ ಸೇರಿದೆ. ಆಸ್ತಿ, ಅಂತಸ್ತು, ಅಧಿಕಾರದ ಅಮ್ಮನಲ್ಲಿ ಹಳೆ ಸಂಬಂಧನೆಲ್ಲ ಮರ್ತು ಬಿಡ್ತೀನಿ ಅನ್ನೋ ಭಯ ತಾನೇ ನಿನಗೆ? ಇಲ್ಲಮ್ಮ, ನನ್ಗೆ ಎಷ್ಟೇ ಎತ್ತರಕ್ಕೆ ಹೋದ್ರು ನಿಮ್ಮ ಕನಕನೇ. ಬರೀ ಸಾಯೋ ತನಕ ಅಲ್ಲ ಅಮ್ಮ, ಇಷ್ಟೇ ಜನ್ಮ ಎತ್ತಿದ್ರು ನಿನ್ನ ಮಗಳಾಗೆ ಹುಡ್ತೀನಿ. ಇನ್ನು ಎಷ್ಟೋ ಜನ್ಮದಲ್ಲಿ ನೀನು ನನ್ನ ಮಗಳಾಗಿ ಹುಟ್ಟಬಹುದು. ಆದ್ರೆ ಈ ಜನ್ಮದಲ್ಲಿ ನೀ ನನ್ನ ಮಗಳಾಗಿ ಹುಟ್ಟಲಿಲ್ವಲ್ಲೇ? ಅಮ್ಮ, ಏನಮ್ಮ ಹೇಳ್ತಿದ್ಯಾ ನೀನು? ಅಮ್ಮ, ಹಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲ. ಕನಕ, ಅಮ್ಮ ಏನೇನೋ ಮಾತಾಡಿದ್ಲು ಅಂತ ತಲೆ ಕೆಡ್ಸ್ಕೊಬೇಡ. ಅದು ಮಾತ್ರೆ ಕೊಡ್ತೀವಿ ನೋಡು, ಅದ್ರ ಎಫೆಕ್ಟು. ಯಾವಾಗ್ಲೂ ಹೀಗೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡ್ತಾಳೆ. ನಿಂಗೆ ತಡ ಆಗತ್ತೆ. ನೀ ಹೊರಡಮ್ಮ. ಕನಕೆ ನಿಂತ್ಕೊ. ಅಮ್ಮ, ನೀನ್ ಸುಮ್ಮನೆ ಇರಮ್ಮ. ಕನಕ, ನೀ ಹೊರಡಮ್ಮ. ಗೋವಿಂದು, ನೀನ್ ಸ್ವಲ್ಪ ಸುಮ್ಮನಿರು. ನೋಡಿ, ದಯವಿಟ್ಟು ಯಾರು ನನ್ನ ಇವತ್ತು ತಡಿಬೇಡಿ. ಈ ಸತ್ಯ ನನ್ನ ಎದೆಲಿ ಬೆಂಕಿ ತರ ಸುಡ್ತಾ ಇದೆ. ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಇವತ್ತು ಕನಕಿಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ನೋಡು ಕನಕಿ, ನಾನು ನಿನಗೊಂದು ಸತ್ಯ ಹೇಳ್ತಾ ಇದ್ದೀನಿ. ನೀನು ನಾನು ಹೆತ್ತ ಮಗಳಲ್ಲ. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ಹೌದು, ನೀ ನನ್ನ ಹೆತ್ತ ಮಗಳಲ್ಲ. ಇದನ್ನ ನಾನೇ ನಿನ್ನ ಹತ್ರ ಹೇಳೋ ಹಾಗೆ ಮಾಡಿಬಿಟ್ಲಲ್ಲ ಆ ದೇವ್ರು. ಇಲ್ಲ, ನಾನಿದನ್ನ ನಂಬಲ್ಲ ಅಜ್ಜಿ. ಅದಕ್ಕೆ ಅಣ್ಣ, ಏನಿದಲ್ಲ? ಯಾಕಮ್ಮ ನಾನು ಅವ್ರ ಮಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ? ಅದಕ್ಕೆ ನೀವಾದ್ರೂ ಮಾತಾಡಿ. ಅದಕ್ಕೆ ದಯವಿಟ್ಟು ಮಾತಾಡಿ ಅಜ್ಜಿ. ಅಜ್ಜಿ, ನೀವಾದ್ರೂ ಹೇಳಿ ಅಜ್ಜಿ, ಮಾತಾಡಿ ಅಜ್ಜಿ. ಯಾರು ಮಾತಾಡ್ತಿಲ್ಲ? ಅಮ್ಮ, ಯಾಕಮ್ಮ ನನಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ಯಾಕಮ್ಮ ನಾನು ನಿನ್ ಮಗಳೇ ಅಲ್ಲ ಅಂತ ನನ್ನ ದೂರ ಮಾಡ್ತಿದ್ಯಾ? ಅಂತ ಅಪರಾಧ ನಾನು ಏನ್ ಮಾಡಿದ್ದೀನಮ್ಮ? ಅಯ್ಯೋ ಕನಕಿ, ನಾನು ನಿಂಗೆ ಹೇಗೆ ಹೇಳಲೆ? ನಿಜವಾಗ್ಲು ನೀನು ನಾನು ಹೆತ್ತಿರೋ ಮಗಳಲ್ಲ. ಅಮ್ಮ, ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ?
ನಾನು ನಿನಗೆ ಹೇಳ್ದೆ ಮದುವೆ ಆಗಿದ್ದೀನಿ, ನಿನಗೆ ದ್ರೋಹ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ. ಹಾಗಂತ ನಾನು ನಿನ್ ಮಗಳೇ ಅಲ್ಲ ಅಂತ ಸಂಬಂಧನೇ ಕಡ್ಕೊಂಡ್ಬಿಡ್ಬೇಡಮ್ಮ. ನಿನ್ ಕೈ ಮುಗ್ದು ಕೇಳ್ಕೊತೀನಿ, ನನ್ನ ಕ್ಷಮಿಸಮ್ಮ. ಕನಕ, ಹೊಸಿ ಸಮಾಧಾನ ಮಾಡ್ಕೊಳಮ್ಮ. ನೀವೇ ನೋಡಿ ಅಜ್ಜಿ, ಅಮ್ಮ ನಾನು ಅವ್ರ ಮಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ. ಹೌದು ಕಣಮ್ಮ, ಶಾಂತ ಹೇಳ್ತಿರೋದು ದಿಟ. ನೀನು ಅವಳು ಹೆತ್ತು ಮಗಳಲ್ಲವ್ವ. ಅಜ್ಜಿ, ನೀವು ಹೀಗೆ ಹೇಳ್ತಿದ್ದೀರಾ? ಅಂದ್ರೆ ನನಗೆ ಮನೆ ಮಗಳೇ ಅಲ್ವಾ? ಅಣ್ಣ, ಅದಕ್ಕೆ ಏನಾಗಿದೆ ಇವರಿಬ್ರಿಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಕನಕ, ಅತ್ತೆ ಅಜ್ಜಿ ಹೇಳ್ತಿರೋದು ಸತ್ಯನೇ. ಇಲ್ಲ, ನಾನಿದನ್ನ ನಂಬಲ್ಲ. ನೀವೆಲ್ಲ ಯಾವ್ದೋ ಕಾರಣಕ್ಕೆ ಕತೆ ಕಟ್ತಿದ್ದೀರ. ಆ ಮನೆಯಿಂದ ಯಾರೋ ಬಂದು ನಿಮ್ಮನ್ನ ಹೆದರ್ಸಿದ್ದಾರೆ, ನಿಮ್ ತಲೆ ಕೆಡ್ಸಿದ್ದಾರೆ. ಅದಕ್ಕೆ ನೀವು ನನ್ನ ಸಂಬಂಧನೇ ಕಟ್ಕೊಳ್ಳಲು ಅನ್ಕಾಡ್ತಿದ್ದೀರಾ. ಅಯ್ಯೋ ಕನಕಿ, ನಮ್ಮನ್ ಯಾರು ಹೆದರ್ಸ್ಲೂ ಇಲ್ಲ, ಬೆದರ್ಸ್ಲೂ ಇಲ್ಲ. ನಾನು ಹೇಳ್ತಿರೋದೆಲ್ಲ ಸತ್ಯ ಕಡೆ. ನೀ ನನ್ನ ಮಗಳ ಅಲ್ಲ ಅಲ್ಲ ಅಲ್ಲ. ನೋಡಿ, ನೀವ್ ಯಾರು ಏನೇ ಹೇಳಿದ್ರು ನಾನಿಂದ ನಂಬಲ್ಲ ನಂಬಲ್ಲ ನಂಬಲ್ಲ. ನಾ ಹೇಳೋ ಮಾತು ನೀನ್ ನಂಬಲ್ಲ ಅಲ್ವಾ? ಒಂದ್ ನಿಮಿಷ ಇರು. ನಾನು ಹೇಳ್ತಿರೋದು ಸತ್ಯನ ಸುಳ್ಳು ಅನ್ನೋದು ನಿನಗೆ ಗೊತ್ತಾಗತ್ತೆ. ತಗೋ, ನೋಡಿದಿನ. तारे नाना तारे नाना तारे नाना तारे नाना तारे नाना तारे नाना ಇದ್ಯಾವ ನೋಟು ಅಂತ ಗೊತ್ತಾಯ್ತಾ? ಒಂದ್ ಮಗು ಕಳೆದೋಯ್ತು ಅಂತ ನೀನು ಹುಡುಕ್ತಾ ಇದ್ಯಲ್ಲ, ಆ ಮಗು ಕೈಲಿದ್ದಿದ್ ನೋಟಿದು. ಆ ಮಗುನ ನಿಮ್ಮಪ್ಪ ತಗೊಂಡ್ ಬಂದು ಸಾಕ್ತಾ ಇದ್ರು. ಆ ಮಗು ಬೇರೆ ಯಾರು ಅಲ್ಲ ಕಡೆ, ನೀನೇ. ಇಷ್ಟು ದಿನ ನಿನ್ನ ನೀನೇ ಹುಡುಕ್ತಾ ಇದ್ದೆ. ಅಂದ್ರೆ ನಾನು ನನ್ನ ಮಗಳಲ್ಲ ಅನ್ನೋದು ಎಷ್ಟು ಸತ್ಯನೋ, ನೀನು ಮೀನಾಕ್ಷಿ ಮಗಳು ಅನ್ನೋದು ಅಷ್ಟೇ ಸತ್ಯ. ಹೌದು ಕನಕ, ಇಷ್ಟು ದಿನ ಈ ವಿಷಯ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಮಾವ ಬಸ್ಸಲ್ಲಿ ಸಿಕ್ಕಿದ ಯಾವುದೋ ಒಂದು ಮಗುನ ರಹಸ್ಯವಾಗಿ ಸಾಕ್ತಿದ್ರು ಅಂತ ಚೆಲ್ವ ಅಂಕಲು ಪ್ರಿಯಾಗ್ ಹೇಳಿದ್ರಂತೆ. ಆದ್ರೆ ಆ ಮಗು ಯಾವುದು, ಎಲ್ಲಿ ಸಾಕ್ತಿದ್ದಾರೆ ಅನ್ನೋ ವಿಷಯನ ಮಾತ್ರ ಮಾವ ಯಾರಿಗೂ ಹೇಳಿರ್ಲಿಲ್ವಂತೆ. ಅಚಾನಕ್ ಆಗಿ ಈ ನೋಟು ನಮ್ಮನೇಲಿ ಸಿಕ್ತು. ಆಗ್ಲೇ ನಮ್ಮೆಲ್ರಿಗೂ ಗೊತ್ತಾಗಿದ್ದು, ಮಾವ ರಹಸ್ಯವಾಗಿ ಸಾಕ್ತಾ ಇದ್ದ ಮಗು ಬೇರೆ ಯಾರು ಅಲ್ಲ, ನೀನೇ ಅಂತ. ಈ ವಿಷಯನ ನಿನಗೆ ಹೇಳ್ಬಾರ್ದು. ಶಾಶ್ವತವಾಗಿ ನನ್ನ ಮಗಳಾಗೆ ಉಳಿಬೇಕು. ಈ ವಿಷಯ ನಿನಗೆ ಗೊತ್ತಾದ್ರೆ ಎಲ್ಲಿ ನಿನ್ನನ್ನು ಬಿಟ್ಟು ಹೊರಟೋಗ್ತೀಯೋ ಅಂತ ನಿನ್ನಿಂದ ಈ ವಿಷಯನ ಮುಚ್ಚಿಟ್ಟೆ. ಆದ್ರೆ ಯಾಕೋ ನನ್ನ ಮನಸ್ಸಾಕ್ಷಿ
ನನ್ನ ಮನಸ್ಸಾಕ್ಷಿ ಇದಕ್ಕೆ ಒಪ್ಪಲಿಲ್ಲ ಕಣೆ. ನಾನು ನಿನಗೆ ದ್ರೋಹ ಮಾಡ್ತಿದ್ದೀನೇನೋ ಅಂತ ಅನ್ಸಕ್ ಶುರುವಾಯ್ತು. ಅದಕ್ಕೆ ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು ಅಂತ ಹೇಳ್ಬಿಟ್ಟೆ. ಈ ಪಟ್ಟು ನಮ್ಮಂತ ಬಡವ್ರ ಸಂಬಂಧ ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಸೇರಿದ್ದು ಕಣವ್ವ. ಅಯ್ಯೋ ದೇವ್ರೆ, ಇಷ್ಟು ವರ್ಷ ಇಲ್ಲದ ಸತ್ಯನ ಗೊತ್ತಾಗೋ ಹಾಗೆ ಮಾಡಿಸಿ ನನ್ನನ್ನು ಪ್ರೀತಿಸೋ ಜೀವಗಳಿಂದ ನನ್ನನ್ನು ದೂರ ಮಾಡ್ತಿದ್ಯಾ. ಹೇ ಕನಕ, ಅದನ್ನ ಯಾಕೆ ಬಿಸಾಕ್ದೆ? ಆ ಒಂದು 100 ರೂಪಾಯಿ ನನ್ನ ಸಂಬಂಧ, ಬಾಂಧವ್ಯ, ಪ್ರೀತಿ, ಮಮತೆ ಎಲ್ಲ ಮುರಿದು ಬಿಡ್ತಲ್ಲ ಅಣ್ಣ. ಇಲ್ಲ, ನಾನು ಹಾಗಾಗೋದಕ್ಕೆ ಬಿಡಲ್ಲ. ಯಾರು ಏನೇ ಹೇಳಿ, ನಾನು ಈ ಮನೆ ಮಗಳೇ. ನನಗೆ ಬುದ್ಧಿ ಬಂದಾಗಿಂದ ಇಲ್ಲೇ ಬೆಳೆದವಳು. ಈ ಮನೆ ಮಗಳಾಗೆ ಸಾಯ್ತೇನೆ. ಅಮ್ಮ, ನೀನೇ ನನ್ನಮ್ಮ, ರಾಜಣ್ಣನೇ ನಮ್ಮಪ್ಪ, ಅಣ್ಣ, ಅತ್ತಿಗೆ, ಅಜ್ಜಿ, ನೀವೇ ನನ್ನ ಬಂಧು ಬಳಗ ಎಲ್ಲ. ಸುಮ್ಮನೆ ಏನೇನೋ ಕಲ್ಪಿಸ್ಕೊಂಡು ನನ್ನನ್ನು ದೂರ ಮಾಡಬೇಡಿ. ಇನ್ ಮುಂದೆ ಈ ವಿಷಯದ ಬಗ್ಗೆ ಯಾರು ಮಾತಾಡಬಾರ್ದು. ನಾನು ಈ ಮನೆಯಿಂದ ಸಂತೋಷವಾಗಿ ಹೋಗ್ತಿದ್ದೀನಿ. ನೀವು ಅಷ್ಟೇ ನನ್ನನ್ನ ಮನೆ ಮಗಳು ಅಂತ ಇಲ್ಲಿಂದ ಕಳ್ಸ್ಕೊಡ್ಬೇಕು. ಅಮ್ಮ, ನನಗೆ ಆಶೀರ್ವಾದ ಮಾಡಮ್ಮ. ಕರಿಕೆ ನೀನ್ ಮಡ್ಲೆ ತುಂಬಿದ್ದಿ ಸೀರೆ, ಅಕ್ಕಿ, ಕಣ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಯಾವುದನ್ನು ನಾನು ತಗೊಂಡು ಹೋಗ್ತಿಲ್ಲ. ಇವೆಲ್ಲ ನಾನು ಈ ಮನೆ ಮಗಳು ಅನ್ನೋದ್ರ ದ್ಯೋತಕ ನಮ್ಮ. ನಾನು ಎಲ್ಲೇ ಇದ್ರು ಇಲ್ಲೇ ನಿಮ್ಮ ಜೊತೆಲೇ ಇರ್ತೀನಿ. ಬರ್ತೀನಮ್ಮ, ಬರ್ತೀನಿ ಅಜ್ಜಿ. ಅದಕ್ಕೆ ಅಣ್ಣ, ನಾನು ಹೊರಡ್ತೀನಿ. ಹಲೋ, ಗುಡ್ ಆಫ್ಟರ್ನೂನ್ ಮ್ಯಾಮ್. ಆಫೀಸಿಗೆ ಎಷ್ಟು ಗಂಟೆ ಬರ್ತಾ ಇದ್ದೀರಾ? ಇಲ್ಲ ಸರ್, ನಾನು ಇವತ್ತು ಆಫೀಸಿಗೆ ಬರ್ತಿಲ್ಲ. ಒಂದು ನಿಮಿಷ ಮೇಡಮ್. ಸರ್, ಮೇಡಮ್ ಇವತ್ತು ಆಫೀಸಿಗೆ ಬರ್ತಾ ಇಲ್ಲ. ಯಾಕೆ ಬರಲ್ವಂತೆ? ಇಲ್ಲಿ ತುಂಬ ಕೆಲಸ ಇದೆ. ನಾನು ಸುಮ್ಮನೆ ಕೂತಿದ್ದೀನ. ನಾ ಬರಕ್ಕೆ ಕೇಳ್ರಿ ಅವ್ರಿಗೆ. ಮೇಡಮ್, ತುಂಬ ಚೆಕ್ ಸೈನ್ ಆಗಬೇಕು. ಸರ್ ಕಾಯ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಬರಬೇಕಂತೆ ಮೇಡಮ್. ಸಾರಿ ಸರ್, ನಾನು ಇವತ್ತು ಆಫೀಸಿಗೆ ಬರೋ ಸ್ಥಿತಿಲಿ ಇಲ್ಲ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ.
ಏನಂತ? ಸರ್ ಮೇಡಮ್ ಆಫೀಸಿಗೆ ಬರ್ತಾ ಇಲ್ವಂತೆ. ಏನಂತೆ ಅವ್ರ ಪ್ರಾಬ್ಲಮ್ಮು? ನಾನೇನು ಸುಮ್ಮನೆ ಕೂತಿದ್ದೀನ? ಕೆಲಸ ಇದ್ದಾರೆ ಇಲ್ಲಿ, ಕರೀರಿ ಅವ್ರನ್ನ ಫೋನ್ ಮಾಡಿ ಮತ್ತೆ. ಬೇಡ ಅನ್ಸುತ್ತೆ ಸರ್, ಮೇಡಮ್ ಮೂಡ್ ಸರಿ ಇಲ್ಲ. ಏಯ್ ಬಾಸ್, ನಾನಾ ನೀವಾ? ಸುಮ್ಮನೆ ಹೇಳ್ದಷ್ಟು ಮಾಡ್ರಿ, ಫೋನ್ ಮಾಡ್ರಿ ಅವ್ರಿಗೆ. ಹಲೋ. ಸಾರಿ ಮೇಡಮ್, ಸರ್ ಈಗಲೇ ಬರ್ಬೇಕಂತ ಹೇಳಿದ್ದಾರೆ. ಅರ್ಧ ಗಂಟೆ ಬಂದು ಹೋಗ್ತೀರಾ? ಯಾಕ್ರಿ ಇಷ್ಟೊಂದು ಟಾರ್ಚರ್ ಮಾಡ್ತಿದ್ದೀರಾ? ಬರೋ ಮನಸ್ಥಿತಿಲಿ ಇಲ್ಲ ಅಂತ ಹೇಳಿದ್ರು ನಿಮಗೆ ಅರ್ಥ ಆಗಲ್ವಾ? ಇಡೀ ಫೋನು. ಸರ್ ಅವ್ರು ಬರಲ್ವಂತೆ. ಫೋನ್ ಮಾಡಿಕೊಡ್ರಿ, ನಾನೇ ಮಾತಾಡ್ತೀನಿ. ಸರ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಯಾಕೆ ಯಜಮಾನ್ರೆ ಇವತ್ತು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಿ? ಕಣ್ಣೀರು ನನ್ನನ್ನು ದಹಿಸಿ ಸುಟ್ಟು ಬಿಡುತ್ತೆ. ಯಜಮಾನ್ರೆ ಯಾಕೆ ಇವತ್ತೇನೇನೋ ಮಾತಾಡ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ ಅಪ್ಪ, ಏನ್ ಸರಿ ಹೋಗುತ್ತೆ? ಆ ಭರವಸೆನಲ್ಲೇ ಇಂಥವರೆಗೂ ನಾನು ಜೀವ ಇಟ್ಕೊಂಡಿದ್ದೆ. ಈಗ ಆ ಭರವಸೆನೂ ಇಲ್ದಂಗ ಹೋಗ್ಬಿಟ್ಟು